ಗೆ ಅಂದ್ರೆ 1 kg ಇಂದನ 2.5 kg ವರೆಗೂ ನಡೀತೈತೆ. ಅದು ಕರೆಕ್ಟ್ ಸೈಜ್, ಅದು ಕರೆಕ್ಟ್ ಸೈಜ್. ಅದ್ರ ಮೇಲೂ ಬರುತ್ತೆ, ಬಟ್ ವೇಸ್ಟ್ ಆಗುತ್ತೆ, ತೆಗೆದಾಕ್ತಾರೆ. ತುಂಬಾ ಓವರ್ ಸೈಜ್ ಇರಬಾರ್ದು. ಒಂದು ಬಳ್ಳಿಗೆ ನೀವು 4 ರಿಂದ 5 ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ನಿಮ್ ತಾಕತ್ತು ಅಂದ್ರೆ ಗೊಬ್ಬರ ಔಷಧಿ ಚೆನ್ನಾಗಿ ನೋಡ್ಕೊಂಡು ಊಜಿ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ. ಓಕೆ, ಅವ್ರ ಶಕ್ತಿ ಅನುಸಾರ ನಾವು ದನ ಗೊಬ್ಬರ ಕೊಡ್ತೀವಿ ಬೆಡ್ಗೆ. ಈ ಕಟ್ ಮಾಡಿರೋದು ಮುಗಿತಾ ಅಲ್ಲಿಗೆ ಅಷ್ಟೇನದು? ಇಲ್ಲ, ಬರುತ್ತೆ 5 ರಿಂದ 6 ಕಟಿಂಗ್ ಬರುತ್ತೆ. 5 ರಿಂದ 6 ಕಟಿಂಗ್ ಬರುತ್ತೆ. ಎಷ್ಟು ದಿವಸ ಗ್ಯಾಪ್ ತಗೋಗುತ್ತೆ ಒಂದ್ಸರಿ ಕಟ್ ಆಗುತ್ತೆ? ಒಂದ್ಸಲಿ ಕಟಾವಿಗೆ 3 ರಿಂದ 4 ದಿನಕ್ಕೆ ತಿರ್ಗಿ ಸೈಜ್ ಆಗಿರ್ತೀವಿ ಮೊದಲಕಾಯಿ. ಲಾಸ್ಟ್ ವೀಕ್ ಎಲ್ಲ 20 ರೂಪಾಯಿ 28 ರೂಪಾಯಿ ತಕ ಇತ್ತು. ಸ್ವಲ್ಪ ಈಗ 18 ರೂಪಾಯಿ ಅವರೇಜ್ ಆಗ್ತಾ ಐತೆ. ಸಾಮಾನ್ಯ ಧರ್ಮಪುರ ಒಳಗೆ ನಾನೇ ಫಸ್ಟ್ ಟೈಮ್ ಮಾಡಿರೋದಿದ್ನ. ಇಲ್ಲ ಬಂದು ಕೆಲವು ರೈತರು ನೋಡ್ಕೊಂಡು ಹೋಗ್ತಾ ಇದಾರೆ. ಹೌದಾ? ಮಾಹಿತಿ ಕೇಳ್ತಾ ಇದಾರೆ, ನಾವು ಕೊಡ್ತಿದೀವಿ. ಯಾರು ಬೆಳೆದ್ರು ರೈತರಿಗೆ ತಾನೇ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ವಿ. ಚೆನ್ನಾಗ್ ಆಯೈತೆ. ರೇಟು ಭಗವಂತ ಇಚ್ಛೆ, ಮಾಡಂತೆ ಮಾಡ್ಬೇಕಷ್ಟೆ. ಸ್ನೇಹಿತರೆ ನಮಸ್ಕಾರ. ಇದು ಹರಿಯಬ್ಬೆ ಗ್ರಾಮದಲ್ಲಿ ರೈತರು ಬದನೆ ಗಿಡದೊಳಗಡೆ ಇದು ಎಳವ ಅಂತೇಳಿ ಸ್ವಲ್ಪ ನೋಡ್ಲಿಕ್ಕೆ ಸೋರೆಕಾಯಿ ಟೈಪ್ ಬರುತ್ತೆ. ಇದನ್ನ ಮೈಸೂರಿಗೆ ಕಳಿಸ್ತಾರಂತೆ. ಮೈಸೂರಿಂದ ಅದು ಹೊರಗಡೆ ಕೇರಳಕ್ಕೆ ಹೋಗುತ್ತಂತೆ. ಇದು ಯಾವ ರೀತಿ ಇರುತ್ತೆ, ಯಾವ ತರ ಬೆಳೀತಿದ್ದಾರೆ ಅಂತೇಳಿ ಇಲ್ಲಿ ರೈತರು ಅಣ್ಣವ್ರು ಇದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಓಕೆ ಅಣ್ಣಾರ, ನಿಮ್ಮ ಹೊಲದಲ್ಲಿ ಏನು ಅಂತರ ಬೆಳೆಯಾಗಿ ಇದು ಎಳವ ಅಂತ ಬೆಳೆ ಬೆಳೀತಿದ್ರ, ಇದ್ರ ಬಗ್ಗೆ ಮಾಹಿತಿ ಕೊಡುವಂತೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಿ. ಹಿರಿಯೂರು ತಾಲೂಕು ಹರಿಯಬ್ಬೆ ಗ್ರಾಮ. ನಿಮ್ಮ ಹೆಸರಣ್ಣ? ಸತೀಶ್ ಅಂತ. ಓಕೆ, ಧರ್ಮಪುರ ಹೋಬಳಿ. ಧರ್ಮಪುರ ಹೋಬಳಿ. ಓಕೆ ಅಣ್ಣ, ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ ನಿಮ್ದು? ನಮ್ದು 3 ಎಕರೆ ಇದೆ ಇದು. ಓಕೆ, ಇದು ಈ ಎಳವ ಬೆಳೆ ಹಾಕಿರೋದು? ಎಳವ ಬೆಳೆ ಹಾಕಿರೋದಂದ್ರೆ ನಂದು ಮೇಜರ್ ಕ್ರಾಪ್ ಬಂದು ಬದನೆ. ಅಣ್ಣ, ಬದನೆ ಯಾವ ತಳಿ ಅದು? ಬದನೆ ಧ್ರುವ ಅಂತ. ಓಕೆ, ಅದಿನ್ನೂ ಬೆಳೆ ಬಂದಿಲ್ಲಲ್ಲ? ಇನ್ನು ಇಲ್ಲ, ಈಗ ಫ್ಲವರ್ ಸ್ಟಾರ್ಟ್. ಅಂದ್ರೆ ಇದು ಎಳವನ್ ಕ್ಲೋಸ್ ಅಷ್ಟೊತ್ತಿಗೆ ಬದನೆ ಸ್ಟಾರ್ಟ್ ಆಗುತ್ತೆ ಅಂತ ಇಂಟರ್ವಲ್ ಕ್ರಾಪ್ ಮಾಡಿದ್ದೀನಿ ಎಳವನ. ಓಕೆ ಅಣ್ಣ, ಇದು ಬದನೆ ಗಿಡ ಸಾಲಿಂದ ಸಾಲಿಗೆ ಬೆಡ್ ಎಷ್ಟು ಅಂತರ ತಗೊಂಡಿದ್ರ? 7 ಅಡಿ ತಗೊಂಡಿದ್ದೀನಿ. ಮಲ್ಚಿಂಗ್ ಮಾಡಿದ್ರಣ್ಣ? ಮಲ್ಚ್ ಮಾಡಿದ್ದೀನಿ. ಓಕೆ ಅಣ್ಣ, ಮಲ್ಚ್ ಮಾಡಿರೋ ಉದ್ದೇಶ, ಮಲ್ಚಿಂಗ್ ಮಾಡಿರೋ ಯಾವ ತರ ಬೆನಿಫಿಟ್, ಈಗ ಡಬಲ್ ಕ್ರಾಪ್ ಎರಡನ್ನೂ ಸೇರಿಸ್ಬಿಟ್ಟು ಮಾಹಿತಿ ಕೊಡ್ರಿ. ಮಲ್ಚ್ ಮಾಡಿರೋದು ಒಂದು ಉದ್ದೇಶ, ಬೇಸಿಗೆ ಟೈಮ್ ಬರುತ್ತೆ ಬದನೆ, ನೀರು ಹಿಡಿತೈತೆ, ಡಿಸೀಸ್ ಕಮ್ಮಿ ಆಗುತ್ತೆ, ಬಳ್ಳಿಗೆ ಒಳ್ಳೆ ತಾಕತ್ ಕೊಡುತ್ತೆ. ನಮ್ಮ ನೀರ್ ಜಾಸ್ತಿ ಹಿಡಿಯಲ್ಲ, ನಮ್ ಭಾಗ ನೀರ್ ಕಮ್ಮಿ ಅಲ್ಲ, ಹಂಗಾಗಿ ಮಲ್ಚಿಂಗ್ ಮಾಡಿದ್ರೆ ಉತ್ತಮ. ಓಕೆ ಅಣ್ಣ, ಇದು ಎಳವ ಈ ಬೆಳೆ ಎಷ್ಟನೇ ಸರಿ ಹಾಕಿದ್ರೆ ಇದು ನಾನು 3ನೇ ಕ್ರಾಪ್ ಮಾಡ್ತೇನೆ. 3ನೇ ಕ್ರಾಪ್. ಜನರಲ್ ಆಗಿ ನಿಮ್ಮೂರು ಸುತ್ತಮುತ್ತ ಈ ನೀರಾವರಿ ಬೆಳೆಗಳು ಏನ್ ಬೆಳಿತಾರೆ ಜಾಸ್ತಿ? ನಮ್ ಕಡೆ ದಾಳಿಂಬೆ ಬೆಳಿತಾರೆ, ಕಲ್ಲಂಗಡಿ ಸೀಡ್ಸ್ ಬೆಳಿತಾರೆ, ಮತ್ತೆ ಬದನೆ ಬೆಳಿತಾರೆ, ಗಿಡ, ಹತ್ತಿ, ಕ್ರಾಸ್ ಹತ್ತಿ. ಅಣ್ಣ, ಇದು ಧ್ರುವ ಬದನೆ ಅಲ್ಲಿ ಎಷ್ಟು ವರ್ಷದಿಂದ ಬೆಳಿತಾ ಇದ್ರ? ನಾನು 2 ವರ್ಷದಿಂದ ಬೆಳಿತಾ ಇದ್ದೀನಿ. ಓಕೆ, ಧ್ರುವ ಬದನೆ ಚೆನ್ನಾಗ ಬೆಳಿಲಿಕ್ಕೆ? ಒಳ್ಳೆ ಇಳುವರಿ ಬರುತ್ತೆ. ಅವರೇಜ್ 10 ರೂಪಾಯಿ ಸಿಕ್ಕಿರೋನು ತೊಂದರೆ ಇಲ್ಲ. ಏನಂದ್ರೆ ಮಾರ್ಕೆಟ್ ಸ್ವಲ್ಪ ದೂರ ಅಲ್ಲ, ನಮ್ದು ಓನ್ ಗಾಡಿ ಇದ್ರೆ ಅನುಕೂಲ ಆಗುತ್ತೆ. ಓಕೆ ಅಣ್ಣ, ಧ್ರುವ ಬದನೆ ನೀವೆಲ್ಲ ಮಾರ್ಕೆಟ್ ಜಾಸ್ತಿ ಎಲ್ಲಿ ಮಾಡೋದು? ಮೈಸೂರು ಬಿಟ್ರೆ ತಮಿಳ್ನಾಡು, ಹೊಸೂರು. ಓಕೆ ಅಣ್ಣ, ಧ್ರುವ ಬದನೆದು ವಿಡಿಯೋ ನಾನು ಆಲ್ರೆಡಿ 1-2-3 ಮಾಡಿದೀನಿ. ಈ ಎಳವ ಬೆಳೆ ಬಗ್ಗೆ ಮಾಹಿತಿ ಕೊಡ್ರಿ. ಇದು ಎಷ್ಟು ತಿಂಗಳು ಬೆಳೆ ಅಥವಾ ಎಷ್ಟು ದಿವಸದ ಬೆಳೆ? 90 ದಿನದ ಬೆಳೆ ಸರ್. 90 ದಿನದ ಬೆಳೆ ಅಂದ್ರೆ ಹಾರ್ವೆಸ್ಟ್ 70 ರಿಂದ 75 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 90 ರಿಂದ 100 ದಿನಕ್ಕೆ ಕ್ಲೋಸ್ ಆಗುತ್ತೆ. ಓಕೆ, ಈಗ ನೀವು ಹಾಕಿರೋ ಮೆಥಡ್ ಏನಿದೆ, ಇದು ಕರೆಕ್ಟ್ ಇದೆಯಾ, ಚೆನ್ನಾಗಿದೆಯಾ? ಓಕೆನಾ? ಓಕೆ, ಪರ್ಫೆಕ್ಟ್ ಆಗಿದೆ. ಇಳುವರಿನೂ ಬಂದಿದೆ. ಈಗ ಎಕರೆಗೆ ನನಗೆ ಹೆಚ್ಚು ಕಮ್ಮಿ 15 ಟನ್ ಸಿಕ್ಕೈತೆ. 15 ಟನ್ ಸಿಕ್ಕಿದೆ. ಓಕೆ ಅಣ್ಣ, ಇದು ಈಗ ಕಾಯಿ ಗಾತ್ರ ಸೈಜ್ ನೋಡ್ತಾ ಇದೀವಲ್ಲ, ಎಷ್ಟು ತೂಕ ಬರ್ಬೇಕು? ಇದು ಹಾರ್ವೆಸ್ಟ್ ಮಾಡಕ್ಕೆ ಇವತ್ತಿಗೆ ಎಷ್ಟು ದಿವಸ ಇದು ಟೋಟಲ್? ಈಗ ಹಾರ್ವೆಸ್ಟ್ ಗೆ ಅಂದ್ರೆ 1 kg ಇಂದನ 2.5 kg ವರೆಗೂ ನಡೀತೈತೆ. ಅದು ಕರೆಕ್ಟ್ ಸೈಜ್, ಅದು ಕರೆಕ್ಟ್ ಸೈಜ್. ಅದ್ರ ಮೇಲೂ ಬರುತ್ತೆ, ಬಟ್ ವೇಸ್ಟ್ ಆಗುತ್ತೆ, ತೆಗೆದಾಕ್ತಾರೆ. ತುಂಬಾ ಓವರ್ ಸೈಜ್ ಇರಬಾರ್ದು. 1 kg ಇಂದ 2.5 kg ವರೆಗೂ ಮ್ಯಾಕ್ಸಿಮಮ್ ನಡೆಯುತ್ತೆ. ಓಕೆ ಅಣ್ಣ, ಇದು ಈಗ ಸಾಲಿಂದ ಸಾಲಿಗೆ ಏನ್ ಬದನೆ ಹಾಕಿದ್ರು ಆ ಬೆಡ್ ಅಲ್ಲೇ ಹಾಕಿದ್ರಲ್ವಾ? ಅಂದ್ರೆ ಏನ್ ಮಾಡಿದ್ನಿ ಅಂದ್ರೆ, ಬದನೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ 3 ಅಡಿ ಬರುತ್ತೆ. ಅದ್ರ ಸೆಂಟರ್ನಾಗೆ 3 ಅಡಿ ಗ್ಯಾಪ್ನಾಗ 1.5 ಅಡಿಗೆ ಇದನ್ನ ಕುಂಡ್ರಿಸಿದೀನಿ. ಅದನ್ನ ಎಳವನ್ನ 1.5 ಅಡಿಗೆ ಒಂದೊಂದು ಬೀಜ ಊರಿದಿರ? ಹೌದು, ಆ ಬೀಜನೇ ನಾಟಿ ಮಾಡಿರೋದಲ್ಲ? ಬೀಜನ ನಾಟಿ ಮಾಡಿರೋದು. ಓಕೆ ಅಣ್ಣ, ಯಾವ ಕಂಪ್ನಿ ಬೀಜ ಹಾಕಿದ್ರಿ, ಎಲ್ಲಿಂದ ತರಿಸಿದ್ರಿ? ಸಕಾಟ ಕಂಪ್ನಿಯಿಂದ ಬೀಜ ಹಾಕಿದ್ದು, ಮೈಸೂರು ಮಾರ್ಕೆಟ್ ಇಂದ ತಂದಿದ್ದು. ಓಕೆ, ನೀವು ಬದನೆ ಏನ್ ತಗೊಂಡು ಹೋಗ್ತಿದ್ರೆ ಅಲ್ಲಿ ವಿಚಾರ ಮಾಡ್ಬಿಟ್ಟು ಅಲ್ಲೇ ಒಳ್ಳೆ ಬೀಜ ಅಂತ ತಂದು ಹಾಕಿದ್ರ?
ಓಕೆ ಅಣ್ಣ, ಇದು ಬಳ್ಳಿ ಚೆನ್ನಾಗಿ ಬರುತ್ತಾ ಅಥವಾ ಒಂದು ಬಳ್ಳಿಯಿಂದ ಎಷ್ಟು ಕಾಯಿ ನಾವು ಒಂದು ಬಳ್ಳಿಗೆ ನೀವು 4 ರಿಂದ 5 ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ನಿಮ್ ತಾಕತ್ತು ಅಂದ್ರೆ ಗೊಬ್ಬರ ಔಷಧಿ ಚೆನ್ನಾಗಿ ನೋಡ್ಕೊಂಡು ಊಜಿ ಕಂಟ್ರೋಲ್ ಮಾಡ್ಕೊಂಡ್ರೆ ಓಕೆ ಒಳ್ಳೆ ಇಳುವರಿ ಬರುತ್ತೆ. ಓಕೆ, ಅವ್ರು ಹೇಳಿರೋ ಪ್ರಕಾರ ಇದು ಯಾವ ಕಾಲದಲ್ಲಿ ಸೂಕ್ತ, ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಬೆಳಿಲಿಕ್ಕೆ? ಸರ್ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಜನವರಿವರೆಗೂ ಓಕೆ ಒಳ್ಳೆ ಮಾರ್ಕೆಟ್ ಇರುತ್ತೆ. ಸ್ವಲ್ಪ ಬೇಸಿಗೆ ಕಮ್ಮಿ ಆಗುತ್ತೆ. ಅಂದ್ರೆ ಯಾವಾಗ ಈ ರಂಜಾನ್ ಸ್ಟಾರ್ಟ್ ಆಗುತ್ತಲ್ಲ ಆ ಸೀಸನ್ ಅಲ್ಲಿ ಸ್ವಲ್ಪ ಒಂದ್ ತಿಂಗಳು ಉಪವಾಸ ಇರ್ತಾರಲ್ಲ ಅವಾಗ ಸ್ವಲ್ಪ ರೇಟ್ ಡೌನ್ ಆಗುತ್ತೆ. ಅಷ್ಟು ಬಿಟ್ರೆ ಮ್ಯಾಕ್ಸಿಮಮ್ 10 ರೂಪಾಯಿ 12 ರೂಪಾಯಿ ಇದ್ದೇ ಇರುತ್ತೆ. ಓಕೆ ಅಣ್ಣ, ಇದು ನಾವ್ ನೋಡಿರೋ ಪ್ರಕಾರ ಇದು ಇಲ್ಲಿ ಲೋಕಲ್ ಮಾರ್ಕೆಟ್ ಇದೆಯಾ ಅಥವಾ ಇದು ಮೈಸೂರಿಗೆ ಹೋಗ್ಬೇಕಾ? ಮೈಸೂರು, ಅಲ್ಲಿಂದ ಕೇರಳಕ್ಕೆ ಹೋಗುತ್ತೆ. ಅಲ್ಲಿಂದ ಅಲ್ಲಿ ಮಾರ್ಕೆಟ್ ಇಂದ ಅವರು ಡಂಪ್ ಮಾಡ್ಕೊಂಡು. ಓಕೆ, ನಮ್ ಕರ್ನಾಟಕದಲ್ಲಿ ಇದನ್ನ ಬಳಸೋದು ಕಮ್ಮಿ ಪೂರ್ತಿ ಕಮ್ಮಿನೇ. ಹೌದೌದು, ಹೆಚ್ಚು ಕಮ್ಮಿ. ನಾನೇ ಫಸ್ಟ್ ಟೈಮ್ ಇದು ಕೇಳಿದಾಗ. ನಂದು ಹೊಸ ಬೆಳೆನೆ, ಸಕ್ಸಸ್ ಆಗಿದೆ. ಮೇಂಟೆನೆನ್ಸ್ ಈಕ್ವಲ್ ಕಲ್ಲಂಗಡಿ. ಓಕೆ ಓಕೆ, ಸೇಮ್ ಕಲ್ಲಂಗಡಿ ತರನೇ ಮೇಂಟೆನೆನ್ಸ್ ಮಾಡಿದ್ರೆ ಬಳ್ಳಿನೂ ಅದೇ ಟೈಪ್ ಬರುತ್ತಲ್ಲ ಸ್ವಲ್ಪ. ಮತ್ತೆ ಕಲ್ಲಂಗಡಿ ಸ್ವಲ್ಪ ಡಿಸೀಸ್ ಜಾಸ್ತಿ, ಮುತ್ತರು ಇನ್ನೊಂದು ಮತ್ತೊಂದು. ಓಕೆ, ಬಟ್ ಇದು ಏನು ಸ್ವಲ್ಪ ಗಟ್ಟಿ, ಬೇಗ ಮಂಡಿ ಜಾತಿ ಅನ್ಬೋದು. ಓಕೆ ಅಣ್ಣ, ಇದಕ್ಕೇನಾದ್ರು ಎಫೆಕ್ಟಿವ್ ಆಗಿ ರೋಗ ಬರುತ್ತಾ ಅಥವಾ ಯಾವ ತರ ಕಂಟ್ರೋಲ್ ಮಾಡ್ಕೊಂತೀರಾ? ನಿಮಗೆ ಹೆಂಗ್ ಗೊತ್ತಾಗುತ್ತೆ ಇದಕ್ಕೆ ಮೇಜರ್ ಆಗಿ ಬರೋದು ರೋಗ? ಮೇಜರ್ ಆಗಿ ಬರೋ ರೋಗ ಅಂದ್ರೆ ಊಜಿ ಸರ್. ಊಜಿ ಸ್ವಲ್ಪ ಶೀತ ಜಾಸ್ತಿ ಆದ್ರೆ ಕಾಯಿ ಬಿರುಕು ಬಿಡುತ್ತೆ. ಅದಕ್ಕೆ ಮೆಡಿಸಿನ್ಸ್ ಗಳು ಇದಾವೆ, ಅಂಗಡಿಗಳ ಕನ್ಸಲ್ಟ್ ಮಾಡಿದ್ರೆ ಕೊಡ್ತಾರೆ. ಓಕೆ ಅಣ್ಣ, ಇದು ಏನು ಬೆಳೆ ಸ್ಟಾರ್ಟ್ ಮಾಡೋದಕ್ಕೆ ಬದನೆಕಾಯಿ ಆಗಿರ್ಬೋದು, ಈ ಬೆಳೆ ಆಗಿರ್ಬೋದು, ಕೂರ್ಸೋದ್ಕ ಮುಂಚೆ ನಿಮ್ಮೂರ್ ಕಡೆ ಎಲ್ಲ ಮಾಗಿ ಯಾವ ತರ ಮಾಡ್ತೀರಾ? ತಳಗೊಬ್ಬರ ಏನೇನ್ ಹಾಕಂತೀರಾ? ಯಾವ ತರ ಮಾಡಿರಿ? ತಳಗೊಬ್ಬರ ಅಂದ್ರೆ ನಾವು ಅವ್ರ ಶಕ್ತಿ ಅನುಸಾರ ನಾವು ದನ ಗೊಬ್ಬರ ಕೊಡ್ತೀವಿ ಬೆಡ್ಗೆ. ಓಕೆ, ರಾಸಾಯನಿಕ ಗೊಬ್ಬರನು ಕೊಟ್ಟಿದ್ದೀವಿ. DAP 10-26. ಓಕೆ, ಒಂದ್ 2 ಸಾಲು ಮಾಗಿ ಮಾಡ್ಬಿಟ್ಟು ಆಮೇಲೆ ಕೂಪರ್ ಹೊಡೆದು ಮಲ್ಚ್ ಮಾಡಿ ಅಷ್ಟೇ, ಡ್ರಿಪ್ ಹೊಡೆದು. ಓಕೆ, ಒಳಗಡೆ ಇನ್ನರ್ ಲೈನ್ ಹಾಕಿದ್ರಾ? ಒಂದು ಕಾಲಡಿ ನೀರ್ ಬರ್ತದ? ಓಕೆ ಅಣ್ಣ, ಈ ಬದನೆ ಗಿಡಕ್ಕೂ ಇದು ಎಳವ ಬೆಳೆಗೂ ಮ್ಯಾಚ್ ಆಗುತ್ತಾ? ಒಂದಕ್ಕೊಂದು ಆಪೋಸಿಟ್ ಆತರ ಏನಿಲ್ವ? ಏನಿಲ್ಲ. ಬೆಳಿಬಹುದು, ಆರಾಮಾಗಿ ಬೆಳಿಬಹುದು. ಈಗ ನೋಡ್ರಿ, ಗಿಡ ಕಾಣುತ್ತಲ್ಲ, ಚೆನ್ನಾಗಿದೆ, ಆರೋಗ್ಯವಾಗೈತೆ. ಓಕೆ ಅಣ್ಣ, ಇವತ್ತು ಕಟಿಂಗ್ ಮಾಡ್ತಾ ಇದ್ರಲ್ಲ, ಇದ್ರದ್ದು ಕಟಾವ್ ಯಾವ ತರ? ಅಂದ್ರೆ ಇಡೀ ಹೊಲ ಒಂದೇ ಸರಿ ಕಟ್ ಮಾಡಿಸ್ಕೊಳತ್ತೋ ಅಥವಾ ಬಲ್ತಂಗ್ ಕಟ್ ಮಾಡೋದು? ಯಾವ ತರ ಇದು? ಒಂದೇ ಸಲ ಬರುತ್ತೆ. ನಮ್ ಗಾಡಿ ಕೆಪಾಸಿಟಿ ಬಂದು 4 ಟನ್. ಓಕೆ, ನಾವು ಡೈಲಿ ಮಾರ್ಕೆಟ್ ಹೋಗ್ತಿದ್ವಿ. ಈಗ ಗಾಡಿ ಕಳಿಸಿದ್ವಿ ಅಂದ್ರೆ ನಾಳೆ ಕಟ್ ಮಾಡ್ತೀವಿ, ಗಾಡಿ ಬಂದು ತಿರ್ಗಿ ಲೋಡ್ ಮಾಡ್ತೀವಿ ಹಂಗೆ. ಓಕೆ ಅಣ್ಣ, ಈಗ ಎಡಗಡೆಯಿಂದ ಬಲಗಡೆ ಕಟ್ ಮಾಡಿದ್ರೆ ಅನ್ಕ ಈ ಕಟ್ ಮಾಡಿರೋದು ಮುಗಿತಾ ಅಲ್ಲಿ ಈಗ ಅಷ್ಟೇನದು? ಇಲ್ಲ, ಬರುತ್ತೆ 5 ರಿಂದ 6 ಕಟಿಂಗ್ ಬರುತ್ತೆ. 5 ರಿಂದ 6 ಕಟಿಂಗ್ ಬರುತ್ತೆ. ಎಷ್ಟು ದಿವಸ ಗ್ಯಾಪ್ ತಗೋಗುತ್ತೆ ಒಂದ್ಸರಿ ಕಟ್ ಆದ? ಒಂದ್ಸಲಿ ಕಟಾವಿಗೆ 3 ರಿಂದ 4 ದಿನಕ್ಕೆ ತಿರ್ಗಿ ಸೈಜ್ ಆಗಿರ್ತೀವಿ ಮುದ್ಲಕಾಯಿ. ಓಕೆ, ಇನ್ನು ಇದು ಇವತ್ತು ಕಟ್ ಮಾಡಿದ್ದು ಎಷ್ಟನೇ ಕಟಾವಣ? ಇದು 3ನೇ ಕಟಿಂಗ್. ಇನ್ನೆಷ್ಟು ಕಟಿಂಗ್ ಬರ್ಬೋದು? ಈಗ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೆಷ್ಟು ಕಟಿಂಗ್ ಬರ್ಬೋದು? ಇನ್ನು 7 ರಿಂದ 8 ಕಟಿಂಗ್ ಮಾಡ್ತೀವಿ. ಓಕೆ ಅಣ್ಣ, ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೂ ಮಾರ್ಕೆಟ್ ಏನ್ ನಡೀತೈತೆ ರೇಟ್ ಪ್ರೈಸ್? ಲಾಸ್ಟ್ ಟೈಮು ಅಂದ್ರೆ ಈ ಮಂತ್ ಅಲ್ಲೇನೆ ಲಾಸ್ಟ್ ವೀಕ್ ಎಲ್ಲ 20 ರೂಪಾಯಿ 28 ರೂಪಾಯಿ ತಕ ಇತ್ತು. ಸ್ವಲ್ಪ ಈಗ 18 ರೂಪಾಯಿ ಅವರೇಜ್ ಆಗ್ತಾ ಐತೆ. ಓಕೆ ಅಣ್ಣ, ನಿಮ್ಮೂರ್ ಕಡೆ ಕ್ಲೈಮೇಟ್ ಎಲ್ಲ ಹೆಂಗೆ? ನೀರಾವರಿ ಯಾವ ತರ ಮಾಡ್ಕೊಂಡಿದ್ರ? ಎಷ್ಟೊತ್ತು ನೀರ್ ಕೊಡ್ತೀರಾ? 1 ಅವರ್ 2 ಅವರ್ ಅಥವಾ ಡೈಲಿ ಕೊಡ್ತೀರಾ? ಒಂದೇ ಡೇ ಬೈ ಡೇ 2 ಅವರ್ ಕೊಡ್ತೀವಿ. ಓಕೆ, ಇನ್ಮೇಲೆ ಬೇಸಿಗೆ ಹೇಳಿ. ನಮ್ದು ಬೇಸಿಗೆ ನಮ್ದು 38 to 40 ತಕ ಹೋಗುತ್ತೆ ನಮ್ಮ ಯಾವ್ದಾರನು. ಓಕೆ ಓಕೆ ಅಣ್ಣ, ಈ ಯಾವ ನೆಲದಲ್ಲಿ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ? ಇದು ಎರೆ ಹೊಲ, ಕೆಂಪು ಹೊಲ, ಕಲ್ಲು ಹೊಲ ಅಥವಾ ಎಲ್ಲ ಎರೆಹೊಲ ಆದ್ರೂ ನಡೀತೈತೆ. ಸ್ವಲ್ಪ ಎರೆ ನೆಲ ಅಂದ್ರೆ ಬೇಸಿಗೆ ಉತ್ತಮ, ಮಳೆಗಾಲದಾಗ ಸ್ವಲ್ಪ ಶೀತ ಜಾಸ್ತಿ ಆಗ್ಬಿಡುತ್ತೆ. ಶೀತ ಜಾಸ್ತಿ ಆಗುತ್ತೆ, ಯಾಕಂದ್ರೆ ತೇವಾಂಶ ಹಿಡಿಯುತ್ತಲ್ಲ. ನಮ್ದು ರೆಡ್ ಸಾಯಿಲ್, ಹಂಗಾಗಿ ನಮ್ಗೇನು ಯಾವ ಟೈಮ್ ಆದ್ರೂ ಏನು ತೊಂದರೆ ಆಗಲ್ಲ. ಸಮ್ಮರ್ ಅಲ್ಲಿ ನೀರ್ ಜಾಸ್ತಿ ಕೇಳುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ನೀರ್ ಕಮ್ಮಿ ಕೇಳುತ್ತೆ ಅಷ್ಟೇ. ಓಕೆ ಅಣ್ಣ, ನಿಮ್ ಕಡೆ ಈ ವರ್ಷ ಮಳೆಗಾಲ ಹೆಂಗಾಗಿದೆ? ಪರವಾಗಿಲ್ಲ. ನೀರಿಂದ ಏನ್ ಪ್ರಾಬ್ಲಮ್ ಇಲ್ವಾ? ನೀರಿನ ಪ್ರಾಬ್ಲಮ್ ಅಂದ್ರೆ ಹೋದ್ ಸಲಿ ಸ್ವಲ್ಪ ಕಮ್ಮಿ ಆಯ್ತು, ಕೆರೆ ಕುಂಟಿಗಳಿಗೆ ಮಳೆ ಕಮ್ಮಿ ಆಯ್ತು. ಈ ಭಾಗದಾಗ ಸ್ವಲ್ಪ ಹೇಮಾವತಿ ನೀರು ಡಂಪ್ ಮಾಡ್ತಿದಾರಲ್ಲ, ಹಂಗಾಗಿ ಕೆರೆಗಳಿಗೆ ಸ್ವಲ್ಪ ನೀರು ಬಿಡ್ತಿದ್ದಾರೆ. ಓಕೆ ಅಣ್ಣ, ನಿಮ್ಮೂರ್ ಕಡೆ ಎಲ್ಲ ಅಡಿಕೆ ಗಿಡಗಳು ಏನು ಇದ್ದಂಗೆ ಅದಾವ ಅಥವಾ ಹೊಸದಾಗ ಆಗ್ತಾ ಇದಾರ? ಯಾವ ತರ ಐತೆ ಅಡಿಕೆ ಗಿಡದ? ನಿಮ್ಮ ಅಡಿಕೆ ಸಿಕ್ಕಾಪಟ್ಟೆ ಸೋಯಿಂಗ್ ಆಗ್ತದೆ ಸರ್. ವ್ಯವಸಾಯ ಮಾಡೋದ್ ಈ ಥರ್ಡ್ ಪರ್ಸನ್ ಮಾಡೋದ್ ಕಷ್ಟ ಅಂತ ಹೇಳಿ ಅಡಿಕೆ ಯಾರು ಬೋರ್ ಹಾಕ್ಸಿದ್ರು ಅಡಿಕೆಗೆ ಹೋಗ್ಬಿಡ್ತಿದಾರೆ. ಆಲ್ಮೋಸ್ಟ್ ಆಲ್ 90% ನೀರಾವೈತೆ ಅಂದ್ರೆ ಅಡಿಕೆ ಇಟ್ಬಿಡೋಣ, ಆರಾಮ್ ಬೆಳೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಯ್ತು ಅಡಿಕೆ. ಅಣ್ಣ, ಈಗ ಎಳವ ಎಲ್ಲ ನಿಮ್ದು ಗಾಡಿ ರೆಡಿ ಆಯ್ತು, ಪ್ಯಾಕ್ ಆಯ್ತು ಒಳ್ಳೆ ಮಾರ್ಕೆಟ್ಗೆ. ಇವತ್ತು ಎಷ್ಟು ಜನ ಬಂದು ಕೆಲಸ ಮಾಡಿದ್ರಿ? ಇವತ್ತು ಯಾವ ತರ ಕೆಲಸ ಮಾಡಿದ್ರಿ? 4 ಜನ ಹೆಣ್ಣಾಳಿದ್ರು, 4 ಜನ ಗಂಡಾಳಿದ್ದಾರೆ. 4 ಟನ್ ಕುಯ್ದಿದೀವಿ ಕಾಯಿ. ಓಕೆ, ಎಷ್ಟು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆ ಮುಗಿಸ್ತೀರಾ? ಕೂಲಿ ಏನಾಯ್ತು ಅಣ್ಣ? ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದೀವಿ. ಈಗ 2 ಗಂಟೆಗೆ ಕ್ಲೀನ್ ಆಗುತ್ತೆ. ಹೆಣ್ಣಾಳಿಗೆ ಬಂದು 350 ರೂಪಾಯಿ, ಗಂಡಾಳಿಗೆ ಬಂದು 600 ರೂಪಾಯಿ. ಓಕೆ, ಕೂಲಿಯರ್ದೇನ್ ತೊಂದರೆ ಇಲ್ಲ? ನಿಮ್ಮೂರ್ ಕಡೆ ಎಲ್ಲ ಸಿಗ್ತಾರ? ಎಲ್ಲಾ ಕಡೆನೂ ಇದ್ದಿದ್ದೆ. ವ್ಯವಸಾಯ ಅಂದ್ಮೇಲೆ ಲೇಬರ್ ಇದ್ ಸ್ವಲ್ಪ ಕಷ್ಟನೇ, ಆದ್ರೂ ಹಿಂಗೆ ಮ್ಯಾನೇಜ್ ಮಾಡ್ತೀವಿ.
ಓಕೆ. ಈಗ ನಿಮ್ಗೆ ಸದ್ಯಕ್ಕೆ ಈಗ ಇವತ್ತಿಂದ ಏನೈತೆ ವಾತಾವರಣದಲ್ಲಿ ಎಳವ ಬೆಳೆ ನಿಮ್ ತೃಪ್ತಿ ಇದೆ? ತೃಪ್ತಿ ಇದೆ. ಓಕೆ ಅಣ್ಣ, ಅಲ್ಲಿ ನೀವು ಇಲ್ಲಿ ಯಾರು ಬೆಳಿತಿಲ್ಲ ಅಂತಂದ್ರಿ, ಮತ್ತೆ ಸಣ್ಣ ಪುಟ್ಟದ್ದು ಏನೋ ನಿಮ್ಗೆ ತೊಂದರೆ ಅನ್ನಿಸ್ಲಿಲ್ವಾ ಮ್ಯಾನೇಜ್ ಮಾಡ್ಕೊಂಡು? ಇಲ್ಲ, ಅಂದ್ರೆ ನಾವು ಮುಂಚೆ ಸೀಡ್ ಬೆಳಿತಿದ್ವಲ್ಲ, ಕಲ್ಲಂಗಡಿ ಕರ್ಬೂಜ ಎಲ್ಲ ಸೀಡ್ ಬೆಳಿತಿದ್ವಲ್ಲ, ಆ ಟೆಕ್ನಾಲಜಿ ಮೇಲೆ ಮೆಡಿಸಿನ್ ಪಡಿಷನ್ ಎಲ್ಲ ಅದೇ ತರವಾಗಿ ಅಪ್ಲೈ ಮಾಡಿದ್ವಿ, ಸಕ್ಸಸ್ ಆಯ್ತು. ಓಕೆ. ಇನ್ನು ಹೂವು ಕಾಯಿ ಈಚ್ ಕಾಣಿಸ್ತಾ ಐತೆ, ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂತ ಹೋದ್ರೆ ಅದು ಹಂಗೆ ಕಂಟಿನ್ಯೂ ಬರ್ತಾ ಹೋಗುತ್ತೆ. ನೀವು ಮುತುವರ್ಜಿ ಮಾಡ್ಲಿಲ್ಲ ಅಂದ್ರೆ ಫೇಲ್ಯೂರ್ ಆಗುತ್ತೆ. ನಮ್ಮ ಜವಾಬ್ದಾರಿ. ಓಕೆ ಅಣ್ಣ, ಇದು ನಾನು ಈ ರೂಟ್ ಈ ಭಾಗದಲ್ಲಿ ಮತ್ತು ಈ ಬೆಳೆದ ಹೊಸದಾಗೆ ವಿಡಿಯೋ ಮಾಡ್ತಿರೋದು. ನಾನು ಕೇಳದೆ ಇದ್ದಿದ್ದು ನೀವೇನಾರು ಹೇಳೋದಿದ್ರೆ ಕೊನೆಯದಾಗಿ ಹೇಳ್ರಿ ವಿಡಿಯೋ ಮುಗಿಸಿ. ಸಾಮಾನ್ಯ ಧರ್ಮಪುರ ಬೆಳೆ ನಾನೇ ಫಸ್ಟ್ ಟೈಮ್ ಮಾಡಿರೋದಿದ್ನ. ಇಲ್ಲ ಬಂದು ಕೆಲವು ರೈತರು ನೋಡ್ಕೊಂಡು ಹೋಗ್ತಾ ಇದಾರೆ. ಹೌದಾ? ಮಾಹಿತಿ ಕೇಳ್ತಾ ಇದಾರೆ, ನಾವು ಕೊಡ್ತಿದೀವಿ. ಯಾರು ಬೆಳೆದ್ರು ರೈತರಿಗೆ ತಾನೇ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ವಿ. ಚೆನ್ನಾಗ್ ಆಯೈತೆ. ರೇಟು ಭಗವಂತ ಹಂಗೆ ಮಾಡಂತೆ ಮಾಡ್ಬೇಕಷ್ಟೆ. ಓಕೆ ಅಣ್ಣ, ಇದು ಇಲ್ಲಿಂದ ಮೈಸೂರು ಎಷ್ಟು ಕಿಲೋಮೀಟರ್ ಆಗುತ್ತೆ? ಎಷ್ಟು ಗಂಟೆ ಮಾರ್ಕೆಟ್? ನೀವು ಎಷ್ಟು ಗಂಟೆಗೆ ಇರ್ಬೇಕಲ್ಲಿ? ಇಲ್ಲಿಂದ ಮೈಸೂರು 260 ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಪಾಯಿಂಟ್ ಇಂದ. ಅಲ್ಲಿ ಬೆಳಿಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 10 ರಿಂದ 12 ಗಂಟೆಗೆ ಕ್ಲೋಸ್ ಆಗುತ್ತೆ ಮಾರ್ಕೆಟ್. ಅಲ್ಲಿ APMC ಅನೌನ್ಸ್ ಮಾಡುತ್ತೆ, ಏನು ದಳ್ಳಾಳಿಗಳೇನು ಅನೌನ್ಸ್ ಮಾಡಲ್ಲ. ಮಾರ್ಕೆಟ್ ಇಂದ ಏನ್ ಪ್ರಾಬ್ಲಮ್ ಇಲ್ಲ ಮೈಸೂರಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲ. ನೀವು 10 ಲೋಡ್ ಡೈಲಿ ತಗೊಂಡ್ರು ಖಾಲಿ ಮಾಡ್ತಾರೆ. ಅಲ್ಲಿಂದ ಹೋಗುತ್ತೆ ಬೇರೆ ಕಡೆ. ಇದು ದುಡ್ಡಿನ ವ್ಯವಹಾರನಾಗ್ಲಿ ಅದು ಏನು ತೊಂದರೆ ಇಲ್ಲ ಸರ್, ಗ್ಯಾರಂಟಿ ಇದೆ. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ಏನು ನೀವು ಬದನೆಕಾಯಿ ಬೆಳೆ ಒಳಗೆ ಅಂತರ ಬೆಳೆಯಾಗಿ ಎಳವ ಅಂತ ಹೇಳ್ಬಿಟ್ಟು ಈ ಸೋರೆಕಾಯಿ ಟೈಪ್ ಬರುತ್ತೆ, ಇದನ್ನ ಬೆಳಿತಿದ್ರೆ ಇದು ಮಾರ್ಕೆಟ್ ಹೇಳ್ರಿ. ಸೋರೆಕಾಯಿ ಉಪಜಾತಿ ಅಂದ್ಬಿಟ್ಟು. ಸೋರೆಕಾಯಿ ಉಪಜಾತಿ ಅನ್ಕೊಳ್ಳೋಣ. ಇದು ನೀವು ಇದೊಂದು 3ನೇ ಟೈಮು ಈ ಭಾಗಕ್ಕೆ ಹೊಸದು. ನಾನು ನೋಡಿದ್ದು ಹೊಸದಯ್ಯ. ಇದು ಯಾವ ತರ ಬೆಳಿತಾರೆ ಅಂತೇಳಿ ನಿಮ್ಮ ಅನುಭವದಲ್ಲಿ ಏನು ಮಾಹಿತಿ ಇದೆ ಅದನ್ನ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಿಮ್ಮ ರೈತರು ಬೆಳೆದಂತ ಬೆಳೆಗಾಗ್ಲಿ ಇದೆ ಸೋರೆಕಾಯಿ ಬೆಳೆಗಾಗ್ಲಿ ಒಳ್ಳೆ ಬೆಲೆ ಸಿಗ್ಲಿ, ರೈತರು ಚೆನ್ನಾಗಿರ್ಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಅಣ್ಣರೇ. ಧನ್ಯವಾದಗಳು.